ಹೇ ಗಾಯ್ಸ್ ಅಸ್ಸಲಾಮುಅಲೈಕುಮ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವತ್ತು ನಮ್ಮ ಚಾನಲಲ್ಲಿ ನಂದು ಫ್ರೈಡೇ ರೊಟೀನೇ ನೋಡ್ತಿರೋದು. ಸೊ ನಾನು ವೇಟ್ ಮಾಡಿ ಎಲ್ಲನೂ ಕೆಲಸ ಮುಗಿಸ್ಕೊಳ್ಳೋ ಗಂಟ ಬಂದು ಟೈಮ್ 12:15 ಸಮಥಿಂಗ್ ಆಗಿತ್ತು. ದೆನ್ ಬಂದು ನಾನು ಫಸ್ಟು ಸ್ವಲ್ಪ ಮನೆಯೆಲ್ಲ ಗ್ರೂಮಿಂಗ್ ಕೆಲಸ ಇತ್ತು, ಎಲ್ಲ ಗ್ರೂಮ್ ಮಾಡಿ ಹಾಕಿಬಿಟ್ಟೆ. ಅದಾದಮೇಲೆ ಬಂದು ನಂಗೆ ನೋಡಿ ಎವ್ರಿ ಫ್ರೈಡೇ ನನಗೆ ಟಿ ವಿಯಲ್ಲಿ ಅಂತೂ ಸೂರ ಅಲ್ ಖಾಫ್ ಅಂತ ಬರುತ್ತೆ, ಆ ಸೂರ ಬಂದು ನಡೀತಾ ಇರಬೇಕು. ಓಕೆನಾ. ಸೊ ದೆನ್ ಬಂದು ಇವಳು ನೋಡಿ ನಾನು ಮಾಡ್ತೀನಿ ಅಂತ ಹೇಗೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇವಳ ಜೊತೆಗೆ ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ನನಗೆ ಸ್ವಲ್ಪ ಬೆಡ್ಶೀಟ್ ಮಾಡೋ ಕೆಲಸ ಇತ್ತು. ಆ್ಯಂಡ್ ಇವಳು ಒಂದು ಹಸ್ಬಿ ರಬ್ಬಿ ಅಂತ ಒಂದು ಪೊಯಮ್ ಬರುತ್ತೆ, ಆ ಪೊಯಮ್ ಹಾಕು ಅಂತ ತಲೆ ತಿಂತಿದ್ಲು. ದೆನ್ ಬಂದು ನಾನು ಆ ಪೊಯಮ್ ಹಾಕಿಬಿಟ್ಬಿಟ್ಟೆ. ಹಾಕಿದ್ಮೇಲೆ ನೋಡಿ ಹಿಂಗೆ ಮಾಡ್ತಿದ್ದಾಳಂತ ಇವಳು. ಆ್ಯಂಡ್ ಬಂದು ನನಗೆ ಮಾಪಿಂಗ್ ಹಾಕೋ ಕೆಲಸ ಇತ್ತು. ಅದಾದಮೇಲೆ ಬಂದು ನಾನು ಮಾಪೆಲ್ಲ ಹಾಕಿಬಿಟ್ಟು ಫ್ಯಾನ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತೆಲ್ಲನೂ ಒಣಗೋಕ್ಕೆ ನಾನು ಹಾಗೆ ಬಿಟ್ಬಿಟ್ಟೆ. ಅದಾದಮೇಲೆ ಬಂದು ನಾನು ಫ್ರೇಗ್ರೆನ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿ ನಾನು ಫ್ರೇಗ್ರೆನ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎವ್ರಿ ಫ್ರೈಡೇ ಫ್ರೇಗ್ರೆನ್ಸ್ ಹಾಕಿದ್ರೇ ಒಂದು ಫ್ರೈಡೇ ಫೀಲ್ಸ್ ಲೈಕ್ ಎ ಫೆಸ್ಟಿವಲ್ಲು ನನಗೆ. ಸೊ ಬಂದು ನಾನು ನೀಟಾಗಿ ಎಲ್ಲನೂ ಬೆಂಕಿ ಎಲ್ಲ ನೀಟಾಗಿ ಇದು ಮಾಡಿಬಿಟ್ಟು ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಫುಲ್ಲು ಸ್ಮೆಲ್ಲು ಮನೆಯೆಲ್ಲ ಈ ಫ್ರೇಗ್ರೆನ್ಸ್ ಸ್ಮೆಲ್ಲೇ ಬಂದು ಡಿಫ್ರೆಂಟ್ ವೈಬ್ ಕೊಡುತ್ತೆ. ಅದಾದಮೇಲೆ ಬಂದು ಜನ್ನುಗೂ ಬಾತಿಂಗ್ ಮಾಡೋ ಕೆಲಸ ಇತ್ತು. ಸ್ವಲ್ಪ ಜನ್ನುಗೂ ನಾನು ಬಾತ್ ಮಾಡಿಸ್ಬಿಟ್ಟು ಅವಳಿಗೂ ಮೇಕಪ್ ಮಾಡಿಬಿಟ್ಟೆ. ನೋಡಿ ಹೇಗೆ ಮೇಕಪ್ ಆಗಿದ್ದಾಳೆ ಅಂತ ಹೇಳಿಬಿಟ್ಟು ನಾನು ಬರೀ ಹಾಯ್ ಮಾಡು ಅಂದರೆ ಅವಳು ಹಾಯ್ ಮಾಡಿ ಲೈಕ್ ಪ್ಲೈನ್ ಕಿಸ್ಸು ಕೊಡ್ತಿದ್ದಾಳೆ. ದೆನ್ ಹೀಗೆ ನೋಡ್ತಾನೆ ಬನ್ನಿ ಏನೇನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡಿದ್ರಾ ಲೈಕ್ ಮಾಡಿ ಅಂತ ಹೇಳ್ತಿರೋದು ಅವಳು. ಬರೀ ಇದೆ ಫೋನ್ ಎತ್ತಿದ್ರೆ ಸಾಕು ಅವಳಿಗೆ ಗೊತ್ತಾಗ್ಬಿಡುತ್ತೆ ವೀಡಿಯೋ ಹಿಡಿತಿದ್ದೀವಿ ಅಂತ, ಹೆಂಗೆ ರಿಯಾಕ್ಟ್ ಮಾಡ್ತಾಳಂತ ನೋಡಿ. ಸೊ ಅವಳ ಜೊತೆಗೆ ಹೀಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ನಮಾಜ್ ಮಾಡೋ ಟೈಮ್ ಆಗಿತ್ತು, ನಾನು ಹೊರಟೆ ನಮಾಜ್ ಮಾಡೋಕ್ಕೆ. ನಮಾಜ್ ಆದಮೇಲೆ ಬಂದು ಮಮ್ಮಿ ದೋಸೆ ಹಾಕಿದ್ರು. ದೋಸೆ ಜೊತೆಗೆ ಮತ್ತೆ ಏನೂ ಮಾಡಿರಲಿಲ್ಲ, ಆಫ್ಟರ್ನೂನ್ ನೈಟ್ದು ಚಿಕನ್ ಗ್ರೇವಿ ಸಮಥಿಂಗ್ ಏನೋ ಇತ್ತು. ಸೊ ಅದ್ರ ಜೊತೆಗೆ ಮ್ಯಾನೇಜ್ ಮಾಡಿ ತಿಂದ್ಕೊಂಡು ಹಾಗೆ ರೆಸ್ಟ್ ಮಾಡ್ತಿದ್ವಿ ಎಲ್ಲರೂ. ನಾನು ಟಿ ವಿಯಲ್ಲಿ ಶಾರ್ಟ್ಸ್ ನೋಡ್ತಿದ್ದೆ, ಮಮ್ಮಿ ಅವರೆಲ್ಲನೂ ಸ್ವಲ್ಪ ಗೋಧಿ ಕ್ಲೀನ್ ಮಾಡ್ತಿದ್ರು. ಹಾಗೆ ನನಗೆ ಈವ್ನಿಂಗ್ ಟೈಮಲ್ಲಿ ಬಂದು ಏನಾದರೂ ತಿನ್ಬೇಕು ಅನಿಸುತ್ತೆ ನನಗೆ. ಹಾಗೆ ಬಂದು ಬರ್ಗರ್ ತರಿಸ್ಕೊಂಡು ತಿಂದೆ ಆರಾಮಾಗಿ. ನಾನು ಜನ್ನು ಮತ್ತು ನಮ್ಮ ಸಿಸ್ಟರು ಎಲ್ಲರೂ ತರಿಸ್ಕೊಂಡು ತಿಂದ್ವಿ. ಮಮ್ಮಿಯವ್ರ ಕೆಲಸ ಅಂತೂ ಮಮ್ಮಿಯವ್ರು ಮಾಡ್ತಿದ್ರು. ದೆನ್ ಸಿಸ್ಟರ್ ಬಂದು ನಾನು ಜನ್ನುದು ಮಿಲ್ಕ್ ಇಕ್ಕಿದ್ದೀನಿ ನನ್ನ ಮನೇಲಿ, ಹೋಗಿ ತಗೋಬಾ ಅಂತ ಹೇಳಿದರು. ಹಾಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಜನ್ನುದು ಮಿಲ್ಕ್ ಇತ್ತು ಎತ್ಕೊಂಡು ಬಂದು ನಾನು ರೆಸ್ಟ್ ಮಾಡ್ತಿದ್ದೆ. ನಾನಂತೇನು ಕೆಲಸ ಮಾಡಿಲ್ಲ, ಲೈಕ್ ಮಮ್ಮಿಯವರೆಲ್ಲ ಮಾಡ್ತಿದ್ರು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮನೆಗೆ ಬಂದ ತಕ್ಷಣ ನೋಡಿದ್ರೆ ಇವಳು ಕೂತ್ಕೊಬಿಟ್ಟಿದ್ಲು. ಸೊ ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಇತ್ತು, ನಾನು ಆ ಚಿಕನ್ ಎತ್ತಿ ವಾಶ್ ಮಾಡಿಕೊಟ್ರು ಮಮ್ಮಿ. ಆ್ಯಂಡ್ ನೋಡಿ ನಮ್ಮ ಕ್ಯಾಟು ಹೋಗಿ 15 ಡೇಸ್ ಸಮಥಿಂಗ್ ಏನೋ ಆಗಿತ್ತು, ಇವತ್ತು ಬಂದಿತ್ತು. ಸೊ ಅವನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಾನು ಸಿಸ್ಟರ್ ಮನೆಗೆ ಹೋಗಿಬಿಟ್ಟೆ. ಸಿಸ್ಟರ್ ಮನೆಯಿಂದ ಬಂದಿದ ತಕ್ಷಣ ನೋಡಿದ್ರೆ ಮಮ್ಮಿ ಆನಿಯನ್ ಮತ್ತು ಟೊಮೊಟೊ ಕಟ್ ಮಾಡಿಕ್ಕಿದ್ರು. ಟೊಮೊಟೊ ಚಟ್ನಿ ಮಾಡಿಬಿಡು ಅಂತ ನಾನು ರೈಸ್ ಮಾಡಿಬಿಟ್ಟೆ, ಟೊಮೊಟೊ ಚಟ್ನಿ ಮಾಡಿಬಿಡು ಅಂತ ಹೇಳಿದರು. ಸೊ ಹಾಗೆ ನಾನು ಕಬಾಬ್ ಬಂದು ವಾಶ್ ಮಾಡಿ ಮ್ಯಾರಿನೇಟ್ ಮಾಡಿ ಹೀಗೆ ಬಿಟ್ಟು ಹೋಗಿದ್ದೆ. ದೆನ್ ಬಂದು ನಾನು ಬೇಗ ಟೊಮೊಟೊ ಚಟ್ನಿ ರೆಡಿ ಮಾಡಿಕೊಂಡೆ. ಒಂದು ಸೈಡ್ ಬಂದು ಮಮ್ಮಿ ರೈಸ್ ಮಾಡಿ ಬಿಟ್ಟಿದ್ರು ಆಲ್ರೆಡಿ. ದೆನ್ ಬಂದು ಅಗೇನ್ ಒಂದು ಪ್ಯಾನ್ ತೊಗೊಂಡು ಆಯಿಲ್ ಹಾಕ್ಕೊಂಡು ಕಬಾಬ್ ಮಾಡಿಕೊಂಡು ನಾವು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ದೆನ್ ಮಮ್ಮಿ ಓಲ್ಡ್ ಮೂವಿ ಹಾಕಿದ್ರು, ನೋಡಿಕೊಂಡು ಇದೇ ಥರ ನನ್ನ ಫ್ರೈಡೇ ವ್ಲಾಗ್ ಆಯಿತು. ಥ್ಯಾಂಕ್ ಯು.